ತರಕಾರಿ ಆಂಟಿ ಹತ್ರನಾ? ಆಯ್ತು ಕೇಳೋಣ ಬಾ. ಅಕ್ಕ, ಈ ರಾಜ್ ಬಂಗ್ಲೆಗೆ ಹೇಗೆ ಹೋಗ್ಬೇಕಕ್ಕ? ರಾಜ್ ಬಂಗ್ಲೆನಾ? ಬೆಳಗ್ಗೆ ಎಂತ ಗಿರಾಕಿ ತಗ್ಲಾಕಂಡ್ರಪ್ಪ. ಅಯ್ಯೋ, ಇದ್ಯಾಕಕ್ಕ ಹಿಂಗ್ ಕೊಡ್ತೀಯ ಅಕ್ಕ? ಮಗ ಸೈಕಲ್ ಹತ್ರ ಕೇಳು. ಈ ರಾಜ್ ಬಂಗ್ಲೆಗೆ ಯಾವ ಕಡೆ ಹೋಗೋದು? ಅಯ್ಯೋ, ರಾಜ್ ಬಂಗ್ಲೆನಾ? ಸ್ವಾಮಿ ಹಾಳು ಮಾಡ್ಬೇಕು. ಏನೋ ಮಗ ಇದು, ಈ ಊರಲ್ಲಿ ರಾಜ್ ಬಂಗ್ಲೆ ಬಗ್ಗೆ ಕೇಳಿದ್ರೆ ಹಿಂಗ್ ಓಡೋಗ್ತಾರೆ. ಮಗ ಆ ಟೀ ಅಂಗಡಿ ಇದೆ ನಿಲ್ಸ, ಅವ್ರಾದ್ರೂ ಹೇಳ್ತಾರ ನೋಡ. ಆಯ್ತು ಬಾ ಕೇಳೋಣ. ಯಜಮಾನ್ರೆ, ಈ ಊರಲ್ಲಿ ಒಂದು ರಾಜ್ ಬಂಗ್ಲೆ ಇದೆಯಲ್ಲ, ಅಲ್ಲಿಗೆ ಹೇಗೆ ಹೋಗೋದು? ಬಂದ್ವಾ, ಟೀ ಕುಡ್ದ್ವಾ, ಓದ್ವಾ ಅಂತ ಇರ್ಬೇಕು. ಅದನ್ನೆಲ್ಲ ಕೇಳಬಾರ್ದು. ಅಲ್ಲ ಯಜಮಾನ್ರೆ, ನನಗೊಂದು ವಿಷಯ ಅರ್ಥ ಆಗ್ತಿಲ್ಲ. ಬರ್ತಾ ದಾರಿಲಿ ಒಬ್ಬ ಸೈಕಲ್ ಹತ್ರ ರಾಜ್ ಬಂಗ್ಲೆಗೆ ಹೇಗ್ ಹೋಗೋದು ಅಂತ ಕೇಳಿದ್ರೆ ಅವ್ನ್ ಸೈಕಲ್ನೇ ಬಿಟ್ಟು ಓಡೋದ. ತರಕಾರಿ ಮಾರ್ತಿದ್ದ ಆಂಟಿ ಹತ್ರ ಕೇಳಿದ್ರೆ ಅವ್ರ ತರಕಾರಿ ಬುಟ್ಟಿನೇ ಬಿಸಾಕ್ಬಿಟ್ಟು ಓಡೋದ್ರು. ಇದೆಲ್ಲ ಹೋಗ್ಲಿ, ಹಸುಗಳು ಹಿಡ್ಕೊಂಡು ಹೋಗ್ತಿದ್ ವ್ಯಕ್ತಿ ಹತ್ರ ಕೇಳಿದ್ರೆ ಹಸುಗಳು ಅವನ್ನ ಬಿಟ್ಟು ಓಡೋದ್ವು. ನೀವ್ ನೋಡಿದ್ರೆ ಹೀಗೆ ಹಿಂಗ್ ಅಂತಿದ್ದೀರಾ. ಅಲ್ಲ, ನೀವೆಲ್ರು ಇಷ್ಟೊಂದು ಬಿಲ್ಡಪ್ ಕೊಡ್ತಿದ್ದೀರಲ್ಲ, ಅಂತದ್ದೇನಿದೆ ಯಜಮಾನ್ರೆ ಆ ಬಂಗ್ಲೆಲಿ? ಅದು ಬಂಗಲೆ ಅಲ್ಲ, ಹಾವುಗಳಿಗೆ ಹುತ್ತ, ಬಾಹುಲಿಗಳಿಗೆ ಬಿಡಾರ, ಪ್ರೇತ ಪಿಶಾಚಗಳಿಗೆ ತಾಣ. ಒಳಗಡೆ ಯಾರೇ ಹೋದ್ರು ಗಣ ಹದ್ದುಗಳು ಹೊರಗಡೆ ಕಾಯ್ತಾ ಇರ್ತವೆ. ನೀವು ಆ ಬಂಗ್ಲೆಗೆ ಹೋಗೋದು ಒಂದೇ, ವರ್ಷಾಳಕ್ ಹೋಗೋದು ಒಂದೇ. ಇಷ್ಟಕ್ಕೂ ನಿಮ್ಗೆ ಯಾಕ್ಬೇಕು ಆ ಬಂಗ್ಲೆ ಸವಾಸ? ರೀ ಯಜಮಾನ್ರೆ, ಆ ಬಂಗ್ಲೆ ಇವ್ರದೇ. ಏನು ಇವ್ರದ? ಅಂದ್ರೆ ಇವ್ರ ಅಪ್ಪಂದು. ರಾಮಣ್ಣನ ಮಗನ ನೀನು? ಬೇಡಪ್ಪ ಆ ಬಂಗ್ಲೆ ಸವಾಸ, ಹೊರಟೋಗಿ ಇಲ್ಲಿಂದ. ಇಲ್ಲ ಯಜಮಾನ್ರೆ, ನಾನು ಆ ಬಂಗ್ಲೆ ನೋಡ್ಲೇಬೇಕು. ನಂಗೆ ಯಾಕೋ ಈ ಬಂಗ್ಲೆ ನೋಡ್ತಾ ಇದ್ರೆ ಸಿಕ್ಕಾಪಟ್ಟೆ ಭಯ ಆಗ್ತಿದೆ ಕಣೋ. ಅವ್ರೆಲ್ಲರೂ ಹೇಳಿದ್ದೆಲ್ಲ ನಿಜ ಅನ್ನಿಸ್ತಿದೆ. ನಿಜಾನ ಸುಳ್ಳ ಅದ್ ನಾನು ಹೇಳ್ತೀನಿ. ಹೆಂಗೋ? ಆ ಬ್ಯಾಗ್ ಓಪನ್ ಮಾಡು. ಬ್ಯಾಗ? ಏನಾಯ್ತು? ಇದು ನೆಗೆಟಿವ್ ಎನರ್ಜಿ ಡಿಟೆಕ್ಟ್ ಮಾಡೋ ಮೀಟರ್. ಓ, ದೆವ್ವ ಭೂತ ಏನೇ ಇದ್ರು ಇದ್ರಲ್ಲಿ ಗೊತ್ತಾಗುತ್ತೆ. ಎಲ್ಲಿತ್ತಿದು? ಚಾನಲ್ ಅಲ್ಲಿ ಇತ್ತು, ಚೆಕ್ ಮಾಡೋಣ ಅಂತ ತಗೊಂಬಂದೆ. ಲೇ, ನಿಮ್ಮಪ್ಪ ಇಷ್ಟು ದೂರ ಬಂದು ಈ ಬಂಗ್ಲೆನೇ ತಗೋಬೇಕಾಗಿತ್ತೇನೋ. ಇದನ್ನ ನೋಡ್ತಾ ಇದ್ರೆ ಹಳೇ ಸಿನಿಮಾಗಳಲ್ಲಿ ಭೂತ್ ಬಂಗ್ಲೆ ಇರ್ತದಲ್ಲ, ಹಂಗದೆ. ಏಯ್ ಸುಮ್ನೆ ಬಾರೋ. ತುಂಬಾ ವರ್ಷಗಳಾಗಿದೆ ಅನ್ಸುತ್ತೆ ಪಾಳು ಬಿದ್ದು. ಇದನ್ನ ಕ್ಲೀನ್ ಮಾಡಕ್ಕೆ 2 ವರ್ಷ ಬೇಕು. ನಿಧಾನ ಕಣ. ಏಯ್ ಯಾಕೋ ಏನಾಯ್ತಾ? ಇಲ್ಲಿ ಯಾರೋ ಪಾಸ್ ಆದಾಗ ಆಯ್ತು ಕಣೋ. ನಾವ್ ತಾನೇ ಕೀ ಓಪನ್ ಮಾಡಿ ಬರ್ತಾ ಇರೋದು, ಯಾರು ಇಲ್ಲ, ಎಲ್ಲ ನಿನ್ ಭ್ರಮೆ. ಬಾರೋ. ಇಲ್ಲ ಕಣೋ, ಇಲ್ಲಿ ಪಾಸ್. ಮುಂದೆ ನೋಡ್ಕೊಂಡು ಬಾರೋ. ಆದ್ರೆ ಅದನ್ನ ದಾಟಿ ಆಚೆ ಬರಕ್ಕಾಗಲ್ಲ. ಏನು ಹೇಳ್ತಿದ್ಯಾ? ನೋಡು, ಇದಕ್ಕೆಲ್ಲ ದಿಗ್ಬಂಧನ ಹಾಕಿದ್ದಾರೆ. ಇದನ್ನ ದಾಟ್ಕೊಂಡು ಆಚೆ ಬರೋದಾಗಿದ್ರೆ ನಾವಿಷ್ಟೊತ್ತಿಗೆ ಇಲ್ಲಿ ಇರ್ತಿರ್ಲಿಲ್ಲ. ಮತ್ತೀಗೇನೋ ಮಾಡೋದು?